ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ. ವೇದೇಶಾಂ ಬುಧಿ ಸಂಜಾತಃ ಶಿಷ್ಯಶಾಖಾ ಸಮನ್ವಿತಃ ಯಾದವಾಚಾರ್ಯ ಸಂಜ್ಞೇಯೋಯಂ ಕಲ್ಪವೃಕ್ಷೋಸ್ತ್ವಭೀಷ್ಟದಃ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಜ್ಞಾನವಾಹಿನಿಯ ಜಿಜ್ಞಾಸುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳು, ಅಭಿನಂದನೆಗಳನ್ನು ತಿಳಿಸ್ತಾ, ದ್ವೈತವಾಂಗ್ಮಯ ಪ್ರಪಂಚದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸೇವೆಗಾಗಿ, ಶ್ರೀಮಠ್ ಟೀಕಾಕೃತ್ಪಾದರ ಮಾತಿನ ಅರ್ಥದ ವಿವರಣೆಗಾಗಿ, ಟೀಕಾರಾಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡೋದಕ್ಕಾಗಿ ಅನೇಕ ಮಹನೀಯರು ಮಾಧ್ವ ಪರಂಪರೆಯಲ್ಲಿ ಬಂದು ಹೋದದ್ದನ್ನು ನಾವು ನೋಡ್ತೇವೆ ಇತಿಹಾಸ ಪುಟದಲ್ಲಿ. ನೋಡಿ, ಶ್ರೀಮದ್ ಆಚಾರ್ಯರಿಗೆ ಸಾಕ್ಷಾತ್ ಶಿಷ್ಯರು 4 ಜನ, ಇನ್ನು ಅನೇಕ ಯತಿಗಳಾದ ಶಿಷ್ಯರು, ಅದರ ಜೊತೆಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತರ ತಮ್ಮಂದಿರು, ಶಂಕರ ಪಂಡಿತರು, ನಾರಾಯಣ ಪಂಡಿತರ ಮಕ್ಕಳು, ವಾಮನ ಪಂಡಿತರು, ಗೃಹಸ್ಥ ಪಂಡಿತರ ಒಂದು ತಂಡವೇ ನಿರ್ಮಾಣವಾಗಿದೆ. ಆಚಾರ್ಯರ ಸಿದ್ಧಾಂತದ ಪ್ರಸಾರಕ್ಕಾಗಿ, ಶ್ರೀಮದಾಚಾರ್ಯರ ಶಿಷ್ಯರಾಗಿ, ವ್ಯಾಖ್ಯಾನಕಾರರಾಗಿ, ಅದ್ಭುತ ಪ್ರವಚನಕಾರರಾಗಿ, ಮೇಧಾವಿ ಮೂರ್ಧನ್ಯರು, ದಿವ್ಯ ಪೀಠಾಧಿಪತಿಗಳು, ಅನೇಕ ಬಿಡಿ ಸನ್ಯಾಸಿಗಳ ವರ್ಗ ಎರಡನೇದ್ದಾದರೆ, ಮೂರನೇದ್ದಾಗಿ ಗೃಹಸ್ಥ ವಿದ್ವಾಂಸರ ಒಂದು ಸಮೂಹ ಆಚಾರ್ಯರ ಸಿದ್ಧಾಂತದ ಪ್ರಸಾರಕ್ಕಾಗಿ, ಅನಂತರದಲ್ಲಿ ನರಹರಿ ತೀರ್ಥರಿಂದ ಪ್ರವರ್ತನೆಗೊಂಡ ಶ್ರೀಪಾದರಾಜರು, ವ್ಯಾಸರಾಜರಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆದಿರತಕ್ಕಂಥ ಹರಿದಾಸ ಸಾಹಿತ್ಯದ ಹರಿದಾಸ ಶಿಖಾಮಣಿಗಳು, ಮಹಾನುಭಾವರು, ಪುರಂದರದಾಸರೇ ಮೊದಲಾದ ಮಹನೀಯರು ಶ್ರೀಮದ್ ಆಚಾರ್ಯರ ತತ್ವವನ್ನು ತಿಳಿಸೋದಕ್ಕಾಗಿ ಜಗತ್ತಿನಲ್ಲಿ ಬೆಳಗಿದ್ದಾರೆ ನಾವು ನೋಡ್ತೇವೆ. ಇದರ ಜೊತೆಗೆ ರಘುತ್ತಮ ತೀರ್ಥರ ನಂತರದಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಟಿಪ್ಪಣಿಕಾರರ ಪರಂಪರೆ ಅದು ಬೆಳೆದು ಬಂದದ್ದನ್ನು ನಾವು ನೋಡ್ತೇವೆ. ವಿಶೇಷವಾಗಿ ಭಾವಬೋಧ ಕೃತಂ ಸೇವೆ ರಘುತ್ತಮ ಮಹಾಗುರುಂ ಯಶ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾ ಟಿಪ್ಪಣ್ಯಾಚಾರ್ಯ ಸಂಜ್ಞಿತಾ. ರಘುತ್ತಮ ತೀರ್ಥರ ಶಿಷ್ಯರು, ಸಾಕ್ಷಾತ್ ಶಿಷ್ಯರು, ಉತ್ತರಾಧಿಕಾರಿಗಳು ವೇದವ್ಯಾಸ ತೀರ್ಥರು ಒಬ್ಬರಾದರೆ, ವೇದೇಶ ತೀರ್ಥರು ಎಂತಹ ಮಹನೀಯರು, ಮಹಾನುಭಾವರು. ಛಾಂದೋಗ್ಯ ಭಾಷ್ಯಕ್ಕೆ ಟೀಕೆಯನ್ನು ರಚನೆ ಮಾಡ್ತಾರೆ. ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರ ಮಹಮಾದರಾತ್ ಯಾದವಾರ್ಯ ಗುರುಂ ಅಂತಾರವರನ್ನು, ವಿದೇಶ ತೀರ್ಥ ಮಹನೀಯರನ್ನು. ಇದರ ಜೊತೆಗೆ ಗೃಹಸ್ಥ ಶಿಷ್ಯರು, ಆನಂದ ಭಟ್ಟಾರಕರು, ವಿದ್ಯಾಧೀಶರ ಪೂರ್ವಾಶ್ರಮದ ಪಿತೃಚರಣರು ಆನಂದ ಭಟ್ಟಾರಕರು, ತರಂಗಿಣಿ ರಾಮಾಚಾರ್ಯರು, ರಘುತ್ತಮ ತೀರ್ಥರ ಶಿಷ್ಯ ಪರಂಪರೆ ಬೆಳೆದು ಬಂದದ್ದು. ಅದರ ಜೊತೆಗೆ ಮುಂದೆ ವೇದೇಶ ತೀರ್ಥರ ಶಿಷ್ಯ ಪರಂಪರೆ ರಘುತ್ತಮ ತೀರ್ಥರ ನಂತರದಲ್ಲಿ ವೇದೇಶ ತೀರ್ಥರು ರಘುತ್ತಮ ತೀರ್ಥರ ಅಧ್ಯಯನ ಮಾಡಿ, ರಘುತ್ತಮ ತೀರ್ಥರ ಬಳಿ ಅಧ್ಯಯನ ಮಾಡಿ, ಅವರಿಂದಲೇ ವಿಶೇಷವಾಗಿ ಅದ್ಭುತವಾಗಿರತಕ್ಕಂಥ ಪಾಂಡಿತ್ಯವನ್ನು ಪಡೆದು ರಘುತ್ತಮ ತೀರ್ಥರ ನಂತರ ಪೀಠಾಧೀಶರಾಗಬೇಕು ಅಂದರೆ
ಅನುಜೋದಯಮಾಶಾಸೆ ನಾಶಾಸೆ ದೇಶ ದಿಗ್ಜಯಂ. ಈ ದೇಶ ದಿಗ್ವಿಜಯ, ಪೀಠಾಧಿಪತ್ಯದ ಒಂದು ಆಡಳಿತದ ಜವಾಬ್ದಾರಿ, ಈ ದೊಡ್ಡ ಜವಾಬ್ದಾರಿ ತಲೆ ಬಿಸಿ ನನಗೆ ಬೇಡ. ನನ್ನ ತಮ್ಮ ಯಾದವಾರಿಯರನ್ನು ನಾನು ಸಿದ್ಧ ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು, ಗ್ರಂಥಗಳ ರಚನೆ ಆಗಬೇಕು. ಇದೆಲ್ಲ ದೊಡ್ಡದಾದ ಜವಾಬ್ದಾರಿ ಬೇಡ ಅಂತ ನಿಜವಾದ ವೈರಾಗ್ಯ ಶಿಖಾಮಣಿಗಳು ಆ ಮಹಾನುಭಾವರು ವೇದೇಶ ತೀರ್ಥ ಶ್ರೀಪಾದಂಗಳವರು. ಆ ವೇದೇಶ ತೀರ್ಥರ ನಂತರದಲ್ಲಿ ಅವರ ಶಿಷ್ಯರಾಗಿ ಸಿದ್ಧರಾದ ಮಹನೀಯರು, ಜ್ಞಾನಿವರೇಣ್ಯರು, ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರು, ಗ್ರಂಥಕರ್ತೃಗಳು, ಅದ್ಭುತ ಶಿಷ್ಯರ ನಿರ್ಮಾತೃಗಳು, ಅದು ಇವತ್ತಿನ ಆರಾಧ್ಯರು ನಮ್ಮ ಯಾದವಾರಿಯರು. ವೇದೇಶ ತೀರ್ಥರ ಶಿಷ್ಯರಾಗಿ ಗೃಹಸ್ಥ ವ್ಯಾಖ್ಯಾನಕಾರರ ಪರಂಪರೆಯಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ಸ್ಥಾನವನ್ನು ಪಡೆದಿರತಕ್ಕಂಥ ಮಹನೀಯರು ಅದು ಯಾದವಾರಿಯರು ಅಂತ ಚಿಂತನೆ ಮಾಡಬೇಕು ನಾವು. ಯಾದವಾರಿಯರ ಚರಿತ್ರೆಯನ್ನು, ಅವರ ಮಹಿಮೆಯನ್ನು, ಅವರ ಜೀವನವನ್ನು ನಾವು ಶ್ರವಣ ಮಾಡ್ತಾ ಇದ್ದರೆ ಮೈ ರೋಮಾಂಚನ ಆಗುತ್ತದೆ. ಏನು ಅದ್ಭುತ! ಅದು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೋಡಿ, ಅಲ್ಲಿ ತಿಳಿಸಿಕೊಡ್ತಾರೆ ಯಾದವಾರಿಯರ ಪೂರ್ವ ವೃತ್ತಾಂತವನ್ನು ನಾವು ಚಿಂತನೆ ಮಾಡುವಾಗ ಅನೇಕ ವಿಚಾರಗಳಿದೆ. ವಿಶೇಷವಾಗಿ ಯಾದವಾರಿಯರ ತಂದೆಗಳು ರಘಪ್ಪ ನಾಯಕ ಅಂತ, ಅವರಿಗೆ ಯಾದಪ್ಪ ನಾಯಕ ಅಂತ ನಾವು ಕರೀತೇವೆ. ವಿಶೇಷವಾಗಿ ಆ ಯಾದಪ್ಪ ನಾಯಕರೇ ಯಾದವಾರಿಯರು. ಸೀನಪ್ಪ ನಾಯಕ ಅವರೇ ವೇದೇಶ ತೀರ್ಥರು ಅಣ್ಣಂದಿರು. ಚಿನಿವಾರಿ ವೃತ್ತಿಯನ್ನು ಮಾಡಿಕೊಂಡಿರತಕ್ಕಂಥವರು. ಏನವರ ತಪಸ್ಸು, ಅವರ ಅನುಸಂಧಾನ ಆರಂಭದಿಂದಲೂ ಕೂಡ ನಾವು ಚಿಂತನೆ ಮಾಡೋದಾದರೆ ನಾವು ಕೇಳಿದ್ದೇವೆ ಪ್ರಸಿದ್ಧವಾದ ಒಂದು ಘಟನೆಯನ್ನು. ಮುತ್ತು ರತ್ನಗಳನ್ನು ವ್ಯಾಪಾರ ಮಾಡೋದಕ್ಕೆ ಹೊರಗಡೆ ಹೋಗಬೇಕು, ಮನೆ ಹೊರಗೆ ಕಾಲಿಟ್ಟರೆ ಯಾದವಾರಿಯರು ಒಂದು ಶ್ಲೋಕವನ್ನು ಹೇಳಿಕೊಂಡು ಹೋಗುವ ಒಂದು ಪರಿಪಾಠವನ್ನು ಇಟ್ಟುಕೊಂಡಿದ್ದರಂತೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣವು. ಭಕ್ತಿಯಿಂದ ದೇವರನ್ನು ಸ್ಮರಣೆ ಮಾಡಿ ಹೊರಗೆ ಹೋಗಬೇಕು. ಪ್ರಯಾಣೆ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮಾಯುತಂ ಧ್ಯಾಯೇತ್ ಸರ್ವ ಕಾರ್ಯಾರ್ಥ ಸಿದ್ಧಯೇ. ಹರಿವಾಯು ಗುರುಗಳ ಸ್ಮರಣೆ ಮಾಡಿ ಹೋಗಬೇಕು. ಅದು ಶಾಸ್ತ್ರದ ಸಂಪ್ರದಾಯ ಪದ್ಧತಿ, ನಮ್ಮ ಗುರು ಹಿರಿಯರು ಹಾಕಿಕೊಟ್ಟ ಒಂದು ಸಂಪ್ರದಾಯ. ಹಾಗೆ ಯಾದವಾರಿಯರು ಕೂಡ ಮುಂದೆ ನರಸಿಂಹದೇವರು ರಕ್ಷಣೆ ಮಾಡಲಿ, ಹಿಂದೆ ಗೋಪಾಲಕೃಷ್ಣನನ್ನು ಕಾಪಾಡಲಿ, ಅಕ್ಕಪಕ್ಕದಲ್ಲಿದ್ದು ರಾಮಲಕ್ಷ್ಮಣರು ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುವ ಚಿಂತನೆಯಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದರೆ ಅವರ ಪ್ರಾರ್ಥನೆಗೆ ಓಗೊಟ್ಟು 3 ರೂಪದ ಭಗವಂತ ಮತ್ತು ಲಕ್ಷ್ಮಣ ಯಾದವಾರಿಯರ ರಕ್ಷಣೆಗಾಗಿ ಇದ್ದಾರಂತೆ. ನೋಡಿ, ಮುಂದೆ ನರಸಿಂಹದೇವರು, ಹಿಂದೆ ಕೃಷ್ಣ ಪರಮಾತ್ಮ, ಎಡಕ್ಕೆ ಬಲಕ್ಕೆ ರಾಮಲಕ್ಷ್ಮಣರು. ಕಳ್ಳರಿಗೆ ಇವರ ದರ್ಶನ ಆಗಿದೆ. ಇವರ ಸಂಪತ್ತನ್ನು ದೋಚಬೇಕು ಅಂತ ಬಂದ ದರೋಡೆಕೋರರಿಗೆ ನರಸಿಂಹದೇವರು, ಕೃಷ್ಣ ಪರಮಾತ್ಮ, ರಾಮಲಕ್ಷ್ಮಣರ ದರ್ಶನ ಮಾಡಿ ಯಾದವಾರಿಯರಿಗೆ ಸಾಷ್ಟಾಂಗ ಮಾಡಿದ್ರಂಥವರು. ಏನು ಸ್ವಾಮಿ, ಯಾರ್ಯಾರಿಗೋ ಯಾವುದ್ಯಾವುದೋ ಏನೇನೋ ಯಾವ ಥರನೋ ಬಾಡಿಗಾರ್ಡ್ಸ್ ಇರ್ತಾರೆ. ಎಂತಹ ಬಾಡಿಗಾರ್ಡ್ಸ್ ಸ್ವಾಮಿ ನಿಮಗೆ? ಮುಂದೆ ಸಿಂಹದ ಮುಖ ನರಸಿಂಹ ಇದ್ದಾನೆ, ಹಿಂದೆ ಕೊಳಲು ಊದುತ್ತಾ ಒಬ್ಬರು ನಿಂತಿದ್ದಾರೆ, ಎಡಕ್ಕೆ ಬಲಕ್ಕೆ ಬಿಲ್ಲು ಬಾಣಗಳನ್ನು ಧಾರಣೆ ಮಾಡಿದ ದಿವ್ಯ ಪುರುಷರಿದ್ದಾರೆ ನಿಮ್ಮ ಎಡಕ್ಕೆ ಬಲಕ್ಕೆ. ಎಂತಹ ಬಾಡಿಗಾರ್ಡ್ಸ್ ನಿಮಗೆ? ನಮೋ ನಮಃ ಅಂದರೂ ಕಳ್ಳರೇನೆ. ಯಾದವಾರಿಯರ ಈ ಮಹಿಮೆಗೆ ಮನಸೋತು ಕಳ್ಳತನವನ್ನೇ ಬಿಟ್ಟು ಸನ್ಮಾರ್ಗವನ್ನು ಹಿಡಿದರು ಕಳ್ಳರು. ಯಾದವಾರಿಯರ ಈ ಘಟನೆಯ ಪ್ರಭಾವದಿಂದ ಅಂದರೆ ಎಷ್ಟು ಭಕ್ತಿಯಿಂದ ಅವರು ಸ್ಮರಣೆ ಮಾಡ್ತಾ ಇರಬೇಕು. ಯಾದವಾರಿಯರಂದರು, ಕಳ್ಳರಿಗೆ ದರ್ಶನ ಆಯಿತು, ನನಗೆ ಸ್ವಾಮಿಯ ದರ್ಶನ ಆಗಿಲ್ಲಲ್ಲ ಅಂತ ಹೇಳಿ ಸರ್ವಸ್ವ ಪರಿತ್ಯಾಗ ಮಾಡಿ ಅಣ್ಣಂದಿರ ಬಳಿ ಅತ್ಯದ್ಭುತವಾಗಿ ಪಾಠವನ್ನು ಹೇಳಿಸಿಕೊಂಡು ದಿವ್ಯ ವಿದ್ವಾಂಸರಾಗಿ ಅದ್ಭುತ ಗ್ರಂಥಕರ್ತೃಗಳಾಗಿರ್ತಕ್ಕಂಥ ಮಹನೀಯರು ಯಾದವಾರಿಯರು. ಅವರ ಹುಟ್ಟೂರು ಈಗಿನ ಕಲಬುರ್ಗಿಯ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮ, ಭೀಮಾ ತೀರ. ಧ್ರುವನಿಗೆ ಪ್ರಸನ್ನರಾಗಿರ್ತಕ್ಕಂಥ
ಉತ್ತರಾದಿ ಮಠದ ಮಹನೀಯರಾದ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಪುನಃ ಪ್ರತಿಷ್ಠಾಪಿತವಾಗಿರತಕ್ಕಂತಹ ಪರಮಸುಂದರ ಮೂರ್ತಿ ಚನ್ನಕೇಶವ ದೇವರ ದಿವ್ಯ ಸನ್ನಿಧಾನ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ಶಿಷ್ಯರು ವೇದಭಾಷ್ಯಕಾರರು ಮಾಧವ ತೀರ್ಥರ ಪರಮಪಾವನ ಸನ್ನಿಧಾನ ಭೀಮಾ ತೀರ ಮಣ್ಣೂರು ಕ್ಷೇತ್ರ. ಅಲ್ಲಿ ಯಾದವಾರಿಯರ ಪಾಠ ಹೇಳಿದ ಗುರುಗಳಾದ ಮಹನೀಯರು ವೇದೇಶ ತೀರ್ಥರ ಮೂಲ ಬೃಂದಾವನ, ಗೋವಿಂದ ಒಡೆಯರ ಮೂಲ ಬೃಂದಾವನ, ಪರಮಪಾವನವಾದ ಸನ್ನಿಧಾನ ಮಣ್ಣೂರು ಕ್ಷೇತ್ರವೇ ಯಾದವಾರಿಯರ ಜನ್ಮಭೂಮಿ. ಮುಂದೆ ಅವರು ಕೆಲವು ಊರುಗಳಲ್ಲಿ ವಿಶೇಷವಾಗಿ ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಸಾಧನೆ ಮಾಡಿದ ಮಹನೀಯರು ಯಾದವಾರಿಯರು. ಹುಬ್ಬಳ್ಳಿಯ ಹತ್ತಿರ ಮುಗುಟಗಾನ ಹುಬ್ಬಳ್ಳಿ ಅಂತ ಇದೆ. ಹುಬ್ಬಳ್ಳಿ ಕಟ್ಟಿಯಂತೆ ಪ್ರಸಿದ್ಧಿ. ಮಲಪ್ರಭಾ ನದಿ ತೀರ ಅಶ್ವತ್ಥ ವೃಕ್ಷದ ಸನ್ನಿಧಾನದಲ್ಲಿ, ಆ ವೃಕ್ಷದಲ್ಲೇನೇ ಪ್ರಾದುರ್ಭವಿಸಿರ್ತಕ್ಕಂತಹ ನರಸಿಂಹದೇವರ ಅಶ್ವತ್ಥ ನರಸಿಂಹದೇವರ ದಿವ್ಯ ಸನ್ನಿಧಾನ ಅಲ್ಲಿ ನಾವು ನೋಡ್ತೇವೆ. ಆ ಒಂದು ಮಲಪ್ರಭಾ ತೀರದಲ್ಲಿ ಮುಗುಟಗಾನ ಹುಬ್ಬಳ್ಳಿಯಲ್ಲಿ ವಿಶೇಷವಾಗಿ ಅನೇಕ ದಿನಗಳ ಕಾಲ ಸೇವೆ ಮಾಡ್ತಾ ಗ್ರಂಥ ರಚನೆ ಮಾಡ್ತಾ ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡವರು ಯಾದವಾರಿಯರು. ವಿಶೇಷವಾಗಿ ತಿರುಪತಿ, ಶ್ರೀಮುಷ್ಣ, ಆಮೇಲೆ ಅನೇಕ ದಿವ್ಯ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಮುಂದೆ ಯಕ್ಕುಂಡಿ ಅಂತ ಅವರ ಕಾರ್ಯಕ್ಷೇತ್ರ, ವಿಶೇಷವಾಗಿರತಕ್ಕಂಥ ಪಾಠ ಪ್ರವಚನವನ್ನು ಮಾಡಿರತಕ್ಕಂಥ ಕಾರ್ಯಕ್ಷೇತ್ರ ಯಕ್ಕುಂಡಿ. ಯಕ್ಕುಂಡಿಯಲ್ಲಿ ಈಗಲೂ ಕೂಡ ಯಾದವಾರಿಯರ ಸ್ಮಾರಕವಾಗಿ ಯಾದವಾರಿಯರ ಕಟ್ಟೆ ಅಂತ ನಾವು ಪ್ರಸಿದ್ಧಿ ನೋಡಬಹುದು. ಮೂರನೇದಾಗಿ ನರಸಿಂಹದೇವರ ದಿವ್ಯ ಕ್ಷೇತ್ರ ಸನ್ನಿಧಾನ ಶೂರ್ಪಾಲಯ, ಕೃಷ್ಣಾ ತೀರ. ಆ ಶೂರ್ಪಾಲಿ ಗ್ರಾಮ ನರಸಿಂಹದೇವರ ಸನ್ನಿಧಾನದಲ್ಲಿ ಅನೇಕ ದಿನಗಳ ಕಾಲ ಯಾದವಾರಿಯರಲ್ಲಿದ್ದು ಪಾಠ ಪ್ರವಚನವನ್ನು ಮಾಡಿದ್ದಾರೆ ಎಂಬ ಚಿಂತನೆಯನ್ನು ನಾವು ಮಾಡುತ್ತೇವೆ. ವೇದೇಶ ತೀರ್ಥರ ಬಳಿ ಅಂತಹ ಅಧ್ಯಯನ ಮಾಡಿರಬೇಕು. ಏನು ಮಹನೀಯರು ಯಾದವಾರಿಯರು ನೋಡಿ. ಯಾದವಾರಿಯರ ಪ್ರಧಾನ ಮನೆತನ ಶಿಷ್ಯರು 8 ಜನ. ಇನ್ನೂ ಒಬ್ಬರು ಅಲ್ಲಿ ನಾವು ಕೇಳ್ತೇವೆ. ಆಗಿನ ಕಾಲಕ್ಕೆ ಮಹಾಪ್ರಸಿದ್ಧವಾಗಿರತಕ್ಕಂಥ ಮಡಿವಂತರಾದ ಮಹಾದಿವ್ಯ ವಿದ್ವಾಂಸರಾದ ವಿದ್ಯಾವಂತರ ಮನೆತನ ಬಿದರಳ್ಳಿ ಮನೆತನ, ಲಿಂಗೇರಿ, ಶರ್ಕರ, ಬಂಕಾಪುರ, ಕೂರ್ಜರಿ ಅಂತ ಉಮರ್ಜಿ ಆಯಿ ಮನೆತನ, ಕಾಡಣಿ ಐಜಿ ಮನೆತನ, ಕಲ್ಲಾಪುರ, ಹೀಗೆ ಅನೇಕ ಮನೆತನದ ಮಹಾನುಭಾವರು ವಿದ್ವಾಂಸರು ಇವರ ಬಳಿ ಶಿಷ್ಯತ್ವ ವಹಿಸಿ ಅಧ್ಯಯನ ಮಾಡಿ ಅದ್ಭುತರಾಗಿರ್ತಕ್ಕಂಥ ವಿದ್ವಾಂಸರಾಗಿದ್ದಾರೆ ಮಹಾನುಭಾವರು. ಏನು ಯಾದವಾರಿಯರ ಪಾಠ ಪ್ರವಚನ ಯೋಚನೆ ಮಾಡಿ. 10 ಮನೆತನದ ಮಹಾವಿದ್ವಾಂಸರಿಗೆ ಪಾಠ ಹೇಳಿದ ಮೇಧಾವಿ ಮೂರ್ಧನ್ಯರು ಅಂದರೆ ಅದು ಯಾದವಾರಿಯರು ಅಂದರೆ ಮೈ ರೋಮಾಂಚನ ಆಗುತ್ತದೆ. 108 ಬಾರಿ ಸುಧಾಪಾಠವನ್ನು ಹೇಳಿ ಮಂಗಳ ಮಾಡಿದ್ದಾರೆ ಅಂತ ಯಾದವಾರಿಯ ಮಹಾತ್ಮೆ ಎಂಬ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ. ಅಷ್ಟಾಧಿಕೈ ಶತವಾರಮಸೌ ಸುಧಾಯ ಪಾರಾಯಣೇ ನರಹರೇ ಅಭಿಷೇಕಕಾರಿ. 8 ಜನ ಪ್ರಧಾನ ಶಿಷ್ಯರಲ್ಲಿ ಅವರು ವಿಶೇಷವಾಗಿ ಗುರುಗಳಾದ ಮಹಾನುಭಾವರು ಯಾದವಾರಿಯರು ಅಂತ ನಾವು ಚಿಂತನೆ ಮಾಡಬೇಕು. ವೇದವ್ಯಾಸರ ಈ ಕಡೆ ರಘುತ್ತಮರ ಪ್ರಶಿಷ್ಯರಾಗಿ, ವೇದೇಶ ತೀರ್ಥರ ಶಿಷ್ಯರಾಗಿ, ಮಹಾನುಭಾವರಾದ ಜ್ಞಾನಿಗಳಾದ ತಪಸ್ವಿಗಳಾದ ದಿವ್ಯ ಗ್ರಂಥಕರ್ತೃಗಳಾದ ಶ್ರೀನಿವಾಸ ತೀರ್ಥರ, ರಾಯರ ಅನುಗ್ರಹಕ್ಕೆ ಪಾತ್ರರಾದ ಶ್ರೀನಿವಾಸ ತೀರ್ಥರ ವಿದ್ಯಾಗುರುಗಳಾದ ಮಹನೀಯರು ಅದು ಯಾದವಾರಿಯರು ಅಂದರೆ ಎಂತಹ ಅದ್ಭುತವಾದ ವ್ಯಕ್ತಿತ್ವ. ಯೋಚನೆ ಮಾಡಿ, ಏನಾಗಿನ ಕಾಲದ ಅವರ ಗ್ರಂಥ ರಚನೆ, ಪಾಠ ಪ್ರವಚನ ಹೇಗಿರಬೇಕು. ಪಾಠ ಪ್ರವಚನದ ಜೊತೆಗೆ ಅನುಸಂಧಾನದ ಭಗವಂತನ ಪೂಜೆ ಅವರ ಆವಾಹನೆ ಮಾಡಿದರೆ ಎಷ್ಟು ಹೇಳ್ತಾರೆ ಅದ್ಭುತವಾಗಿ. ಯಾದವಾರಿಯರ ಪೂಜೆಯ ಕ್ರಮ, ಅವರ ಆವಾಹನೆಯ ಕ್ರಮ, ಹೇಗೆ ದೇವತಾರ್ಚನೆ ಮಾಡ್ತಾ ಇದ್ದರು. ನಾವು ವಿಶೇಷವಾಗಿ ಕರನ್ಯಾಸ ಅಂಗನ್ಯಾಸ ಮಾಡ್ತಾ ಬಿಂಬೋಪಾಸನೆಯನ್ನು ಮಾಡಬೇಕು. ಬಿಂಬರೂಪಿ ಪರಮಾತ್ಮನ ಆವಾಹನೆಯನ್ನು ಮುಂದಿರುವ ಪ್ರತಿಮೆಗಳಲ್ಲಿ ಮಾಡಬೇಕು. ಅಂತಹ ವಿಶೇಷವಾಗಿ ವೇದವ್ಯಾಸರ ಪ್ರತಿಮೆಗಳಲ್ಲಿ ವೇದವ್ಯಾಸ ಮಂತ್ರವನ್ನು ಹೇಳಿ ಯಾದವಾರಿಯರು ಆವಾಹನೆ ಮಾಡಿದರೆ ಪ್ರತ್ಯಕ್ಷವಾಗಿ ವೇದವ್ಯಾಸರು ದರ್ಶನ ಕೊಟ್ಟು ಯಾದವಾರಿಯರಿಗೆ ಕೈ ಕೊಡ್ತಾ ಇದ್ದರು ಅಂತ ಹಸ್ತಲಾಘವ ಮಾಡ್ತಾ ಇದ್ದರು. ಅದಕ್ಕೇನೆ ಯಾದವಾರಿಯರು ಮಹನೀಯರು ಆ ವಿಶೇಷವಾಗಿ
ಅವರು ಕೈ ಕೊಟ್ಟದ್ದಕ್ಕೇನೆ ಅಲ್ಲಿ ಅಂದರೆ ಕರಾವಲಂಬನ ಸ್ತೋತ್ರ ಅಂತ ಮಾಡಿಕೊಡ್ತಾರೆ ಅಂತ ನಾವು ಕೇಳ್ತೇವೆ. ಅನೇಕ ಮಾತುಗಳಿದೆ ಯಾದವಾರಿಯರ ಅತ್ಯದ್ಭುತವಾಗಿರತಕ್ಕಂಥ ಕರಾವಲಂಬನ ಸ್ತೋತ್ರ. ಒಂದೇ ಎರಡೇ ಅನೇಕ ಸ್ತೋತ್ರಗಳಿದೆ, ಅನೇಕ ಗ್ರಂಥಗಳು. ಯಾದವಾರಿಯರ ದಿವ್ಯವಾಗಿರ್ತಕ್ಕಂಥ ಕರಾವಲಂಬನ ಸ್ತೋತ್ರದಲ್ಲಿ ಅನೇಕ ವಿಚಾರ ಹೇಳ್ತಾ ವೇದವ್ಯಾಸರ ಮಹಿಮೆಯನ್ನು, ಭಗವಂತನ ದಿವ್ಯ ಮಹತ್ವವನ್ನು ತಿಳಿಸಿಕೊಡ್ತಾರೆ. ತ್ರಯ್ಯಾವಿಕಾಸಕಮಜಂ ಮುಹುರಂತರೇವ ಸಂಚಿತ್ಯ ಮಧ್ವಗುರುಪಾದಯುಗಂ ಗುರುಶ್ಚ ವೇದೇಶ ಪಾದಜಲಜಂ ಹೃದಿ ಸಾಧು ಕೃತ್ವ ಸಂಪ್ರಾರ್ಥಯೇ ಶ್ರುತಿ ವಿಕಾಸಕಹಸ್ತದಾನಂ. ಪ್ರತಿಯೊಂದು ಸಂದರ್ಭದಲ್ಲಿ ಗುರುಗಳಾದ ವೇದೇಶ ತೀರ್ಥರನ್ನು ಸ್ಮರಣೆ ಮಾಡ್ತಾ ಯಾದವಾರಿಯರು ಆ ವಾಸಿಷ್ಠ ಕೃಷ್ಣರನ್ನು, ವೇದವ್ಯಾಸರನ್ನು ಪ್ರಾರ್ಥನೆ ಮಾಡ್ತಾರೆ. ಕರಾವಲಂಬನ ಸ್ತೋತ್ರದಲ್ಲಿ ಅಂತಾರೆ ಕೊನೆಗೆ, ವಾಸಿಷ್ಠ ಕೃಷ್ಣ ಪದ ಪದ್ಮ ಮಧುರತೇನ ವೇದೇಶ ತೀರ್ಥ ಗುರು ಸೇವಕ ಯಾದವೇನ ಹಸ್ತಾವಲಂಬನಮಿದಂ ರಚಿತಂ ಪಠೇದ್ಯ ತಸ್ಯ ಪ್ರದಾಸ್ಯತಿ ಕರಂ ಬದರೀ ನಿವಾಸಿ. ಯಾರು ಈ ವೇದೇಶ ತೀರ್ಥರು, ಅವರ ಶಿಷ್ಯರು, ಯಾದವಾರಿಯರು ರಚನೆ ಮಾಡಿದ ಈ ಅದ್ಭುತವಾಗಿರತಕ್ಕಂಥ ವೇದವ್ಯಾಸ ದೇವರ ಕರಾವಲಂಬನ ಸ್ತೋತ್ರವನ್ನು ಪಠನೆ ಮಾಡ್ತಾರೋ, ಬದರಿ ನಿವಾಸಿಯಾದ ಬಾದರಾಯಣರೇ ಅವರಿಗೆ ಹಸ್ತಲಾಘವ ಮಾಡುತ್ತಾರೆ ಎಂಬ ಮಾತನಲ್ಲಿ ತಿಳಿಸಿಕೊಡ್ತಾರೆ. ವೇದೇಶ ತೀರ್ಥ ಗುರು ಸೇವಕ ಯಾದವೇನ. ಎಷ್ಟು ಹೆಮ್ಮೆಯಿಂದ ಆ ಗುರುಗಳನ್ನು ಹೇಳಿಕೊಳ್ತಾರೆ. ವೇದೇಶ ತೀರ್ಥರು ನಾವು ಚಿಂತನೆ ಮಾಡಬೇಕು. ಪ್ರತ್ಯಕ್ಷವಾಗಿ ಹಸ್ತಲಾಘವವನ್ನು ನೀಡಬೇಕಂತೆ ವೇದವ್ಯಾಸ ದೇವರು. ಎಲ್ಲ ಪೂಜೆ ಆದಮೇಲೆ ಮತ್ತೆ ಉಪಕರಣಿ ತಿಕ್ಕೋದಕ್ಕೆ ಕೊಡೋದು ಅಂತಾರಲ್ಲ, ಎಲ್ಲ ಪೂಜೆಯ ಉಪಕರಣಗಳನ್ನು, ಪಾತ್ರೆಗಳನ್ನು ತಿಕ್ಕೋದಕ್ಕೆ ಕೊಡ್ತಾರೆ. ಹಾಗೆ ತಿಕ್ಕೋದಕ್ಕೆ ಕೊಡಬೇಕಂತ ಮರುದಿನ ಮತ್ತೆ ಆವಾಹನ ಮಾಡಿದರೆ ವೇದವ್ಯಾಸರ ದಿವ್ಯ ಸನ್ನಿಧಾನ ಪ್ರಾಪ್ತವಾಗಬೇಕಲ್ಲಿ. ವೇದವ್ಯಾಸ ದೇವರು ಹಸ್ತಲಾಘವ ಮಾಡಬೇಕು. ಏನು ಅದ್ಭುತವಾದ ಆವಾಹನ ಕ್ರಮ. ಒಂದು ಕತೆ ಹೇಳೋದುಂಟು ಸಂಪ್ರದಾಯದಲ್ಲಿ. ಒಂದು ಬಾರಿ ಏನಿಲ್ಲ ಮನೆಯಲ್ಲಿ, ಊಟಕ್ಕೆ ಒಂದು ತುತ್ತಿಗೂ ಗತಿ ಇಲ್ಲ. ಆದರೆ ದೃಢವಾದ ಭಗವಂತನ ಮೇಲೆ ವಿಶ್ವಾಸ ಅವರಿಗೆ. 10 ಜನ ವಿದ್ಯಾರ್ಥಿಗಳು ಮನೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಪೂಜೆ ಆದ ಮೇಲೆ ಅವರಿಗೆಲ್ಲ ತೀರ್ಥಪ್ರಸಾದ ವ್ಯವಸ್ಥೆ ಆಗಬೇಕು, ಭೋಜನದ ವ್ಯವಸ್ಥೆ ಆಗಬೇಕು. ಏನು ಒಂದು ಕಾಳು ಅಕ್ಕಿನೂ ಮನೆಯಲ್ಲಿಲ್ಲ ಗಂಜಿ ಮಾಡೋದಕ್ಕೆ. ದೇವರ ಸ್ಮರಣೆ ಮಾಡ್ತಾ ಸ್ನಾನಕ್ಕೆ ಹೋಗಿದ್ದಾರೆ ನದಿಗೆ. ಈ ಕಡೆ ಭಗವಂತನೇ ಬಂದಿದ್ದಾನಂತೆ. ಯಾದವಾರಿಯರು ಒಂದು ಕೆಲಸ ಮಾಡಿದರು ಅಂತ ನಮ್ಮೆಲ್ಲರ ದೃಷ್ಟಿಯಿಂದ. ನಮಗೆ ಯಾವಾಗಲೂ ದೇವರಲ್ಲಿ ದೃಢವಾದ ವಿಶ್ವಾಸ ಬರೋದು ಬಹಳ ಕಷ್ಟ ಅಲ್ವಾ. ಬೇಕಾದಷ್ಟು ಆಚಾರ ವಿಚಾರ ಮಡಿ ಮೈಲಿಗೆ ಪಾಠ ಪ್ರವಚನ ಭಗವಂತನ ಸ್ಮರಣೆ ಅಂತೇವೆ. ಆದರೂ ಯಾಕೋ ದೇವರು ನಮ್ಮ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಅವಿಶ್ವಾಸವೇ ಬಹಳ ನಮಗೆ. ದೇವರು ನಮ್ಮನ್ನು ರಕ್ಷಣೆ ಮಾಡಲ್ಲ, ವಿಶ್ವಾಸ ಇರಲ್ಲ. ಹಾಗೆ ಒಂದು ಬಾರಿ ಯಾದವಾರಿಯರು ಇಷ್ಟೆಲ್ಲ ನಾನು ಭಗವಂತನ ಆರಾಧನೆ ಮಾಡ್ತೇನೆ, ಯಾಕೋ ದೇವರು ಗಮನ ಕೊಟ್ಟಿಲ್ಲ. ಊಟಕ್ಕೂ ಗತಿ ಇಲ್ಲದ ಪರಿಸ್ಥಿತಿ ಬಂತು. ಕೃಷ್ಣ ಗೀತೆಯಲ್ಲಿ ಹೇಳಿದ ಈ ಮಾತು ಸುಳ್ಳು. ನಮ್ಮೆಲ್ಲ ಅತಿ ಮಂದ ಭಕ್ತರ ಒಂದು ಸ್ವಭಾವವೋ ಏನೋ. ನಮ್ಮೆಲ್ಲ ಮಂದ ಭಕ್ತರ ಪರವಾಗಿ ಅವರು ಯೋಗಕ್ಷೇಮಂ ವಹಾಮ್ಯಹಂ ಗೀತೆಯ ಒಂದು ಮಾತಿಗೆ ಕೆಂಪು ಗೆರೆಯನ್ನು ಎಳೆದು ಯಾದವಾರಿಯರು ಸ್ನಾನಕ್ಕೆ ಹೋದ್ರಂತೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಶ್ಲೋಕ ಇದು. ಕೃಷ್ಣ ಹೇಳಿದ ಮಾತು. ಅನನ್ಯ ಭಕ್ತಿಯಿಂದ ಯಾರು ನನ್ನ ಆರಾಧನೆ ಮಾಡ್ತಾರೆ, ನನ್ನ ಪೂಜೆ ಮಾಡ್ತಾರೆ, ನನ್ನ ಭಜನೆ ಮಾಡ್ತಾರೆ, ಅವರ ಯೋಗಕ್ಷೇಮ ನಾನು ನೋಡ್ತೇನೆ. ಕೃಷ್ಣನ ಪ್ರತಿಜ್ಞೆ ಇದು. ಭಗವಂತ ಕೊಟ್ಟ ಭರವಸೆ, ಅವನ ವಿಶ್ವಾಸ, ಅವನ ಆಶ್ವಾಸನೆ. ಯಾಕೋ ದೇವರು ನನ್ನ ಕಡೆ ಗಮನ ಕೊಟ್ಟಿಲ್ಲ ಅಂತ ಯೋಚನೆ ಮಾಡಿ ಆ ಶ್ಲೋಕಕ್ಕೆ ಕೆಂಪು ಗೆರೆಯನ್ನು ಎಳೆದ್ರಂತೆ. ದೇವರು ಹೇಳಿದ ಈ ಮಾತು ಸುಳ್ಳು. ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಮಾತು ಸುಳ್ಳು. ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ದೇವರು ಒಬ್ಬ ವೃದ್ಧ ಬ್ರಾಹ್ಮಣನ ವೇಷವನ್ನು ಹಾಕಿಕೊಂಡು ಬಂದು ಒಂದು ದೊಡ್ಡ ಬಂಡಿಯಲ್ಲಿ ಆ ಯಾದವಾರಿಯರಿಗೆ ಮನೆಗೆ ತಿಂಗಳಾನಗಟ್ಟಲೆ ಬೇಕಾಗುವ ಎಲ್ಲ ದವಸ ಧಾನ್ಯಗಳನ್ನು, ಅಕ್ಕಿ ಬೇಳೆ ಬೆಲ್ಲ ಎಲ್ಲ ತುಂಬಿ ತಂದಿದ್ದಾನಂತ.
ಬಂಡಿಯಿಂದ ಎಲ್ಲ ಪದಾರ್ಥ ಮನೆಯಲ್ಲಿ ಇಳಿಸಿದ. ಯಾದವಾರಿಯರ ಧರ್ಮಪತ್ನಿ ಮನೆಯಲ್ಲಿದ್ದಳು. ನಾಲಿಗೆ ಮೇಲೆ ರಕ್ತ ಬರ್ತಾ ಇದೆ ಅಂತ. ಬರೆ ಹಾಕಿದಾಗ ಹಾಕಿದ ನಾಲಿಗೆ ಮೇಲೆ ರಕ್ತ ಸುರಿತಾ ಇದೆ. ಹೆಂಡತಿ ಕೇಳಿದ್ಲು, ಏನಪ್ಪ ನಾಲಿಗೆ ಮೇಲೆ ಈ ರೀತಿ ಗಾಯ, ರಕ್ತ ಸುರಿತಾ ಇದೆ? ಏನಿಲ್ಲಮ್ಮ, ನಾನು ಬರೋದು ಸ್ವಲ್ಪ ತಡ ಆಯಿತು, ನಮ್ಮ ಯಜಮಾನರು ನನಗೆ ಶಿಕ್ಷೆ ಕೊಟ್ಟಿದ್ದಾರೆ, ನಾಲಿಗೆ ಮೇಲೆ ಬರೆ ಎಳೆದಿದ್ದಾರೆ ಅಂತ ಹೇಳಿದ. ಬಂದವನು ದೇವರು ಅಂತೂ ಗೊತ್ತಾಗಿಲ್ಲ ಪಾಪ ಅವಳಿಗೆ. ಸಾಧ್ವಿ ಶಿರೋಮಣಿ, ಯಾದವಾರಿಯರ ಹೆಂಡತಿ. ಅಷ್ಟು ಹೇಳಿದ. ದೇವರು ಹೋದ. ಎಲ್ಲ ಪದಾರ್ಥಗಳನ್ನು ಇಳಿಸಿ ಯಾದವಾರಿಯರು ಸ್ನಾನ ಮಾಡಿ ಮನೆಗೆ ಬಂದರು. ಮನೆ ತುಂಬ ಪದಾರ್ಥ. ಏನಿದು, ಏನು ಆಶ್ಚರ್ಯ, ಇಷ್ಟು ಪದಾರ್ಥವನ್ನೇ ನೋಡಿಲ್ಲ ಜೀವನದಲ್ಲಿ. ಯಾರು ತಂದಿದ್ರು? ಈ ರೀತಿ ಒಬ್ಬ ದಿವ್ಯ ತೇಜಸ್ವಿ ವ್ಯಕ್ತಿ ಬಂದಿದ್ದ ಬಂಡಿಯಲ್ಲಿ. ಎಲ್ಲ ಪದಾರ್ಥ ಇಳಿಸಿ ಹೋಗಿದ್ದಾನೆ. ನಾಲಿಗೆ ಮೇಲೆ ರಕ್ತ ಬರ್ತಾ ಇತ್ತು, ಗಾಯ ಆಗಿತ್ತು, ರಕ್ತ ಸುರಿತಾ ಇದೆ. ಏನಪ್ಪ ಹೀಗಾಗಿದೆ ಅಂತ ಕೇಳಿದ್ದಕ್ಕೆ, ನಾನು ಬರೋದು ಸ್ವಲ್ಪ ತಡವಾಗಿದ್ದಕ್ಕೆ ನಮ್ಮ ಯಜಮಾನರು ಶಿಕ್ಷೆ ಕೊಟ್ಟಿದ್ದಾರೆ, ನಾಲಿಗೆ ಮೇಲೆ ಬರೆ ಎಳೆದಿದ್ದಾರೆ ಅಂತ ಹೇಳಿದ. ಈ ಮಾತನ್ನು ಕೇಳಿ ಆಶ್ಚರ್ಯಚಕಿತರಾಗಿ ಯಾದವಾರಿಯರಂದರು, ಹುಚ್ಚು, ಬಂದದ್ದು ದೇವರೇ ಕಣೆ, ಯಾರೂ ಅಲ್ಲ, ನಿನಗೆ ದೇವರ ದರ್ಶನ ಆಯಿತಲ್ಲೇ, ನನಗಾಗಿಲ್ಲ. ಪರಿತಪಿಸ್ತಾರಂತೆ ಯಾದವಾರಿಯರು. ಪ್ರತ್ಯಕ್ಷವಾಗಿ ವೇದವ್ಯಾಸರ ದರ್ಶನ ಮಾಡತಕ್ಕಂಥ ಮಹನೀಯರು. ಏನು ಭಗವಂತ ಅವರ ಭಕ್ತಿಗೆ ಮೆಚ್ಚಿ ಪರಮಾನುಗ್ರಹ ಮಾಡಿದ್ದಾನೆ, ಎಷ್ಟು ಆಶ್ಚರ್ಯ ನೋಡಿ. ಇನ್ನೊಂದು ಸಂದರ್ಭ ಇದೇ ರೀತಿ. ಯಾದವಾರಿಯರು ಮಹಾಪೂಜೆಯನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಏನಿಲ್ಲ, ವಿದ್ಯಾರ್ಥಿಗಳ ಊಟದ ವ್ಯವಸ್ಥೆಗಾಗಿ ಸಹಾಯ ಮಾಡುವ ಶಿಷ್ಯರು ನೈವೇದ್ಯ ಅಂತ ಕೂಗಿದ್ರು. ಏನಿದೆ ಮನೆಯಲ್ಲಿ? ಒಂದು ಕಾಳಕ್ಕಿನೂ ಇಲ್ಲ. ಮನೆಯ ಮುಂದಿರತಕ್ಕಂಥ ಮರಳು ಉಸುಕನ್ನು ತಂದು ನೈವೇದ್ಯಕ್ಕೆ ಇಟ್ಟಿದ್ದಾಳಂತೆ ಹೆಂಡತಿ. ಆ ಉಸುಕನ್ನೇ ನೈವೇದ್ಯ ಮಾಡಿದರು. ಯಾದವಾರಿಯರ ನೈವೇದ್ಯದ ಪ್ರಭಾವ ನೋಡಿ ವೇದವ್ಯಾಸರ ಆವಾಹನೆ ಮಾಡಿದರೆ ಹೇಗೆ ಪ್ರತ್ಯಕ್ಷವಾಗಿ ವೇದವ್ಯಾಸರು ದರ್ಶನ ಕೊಟ್ಟು ಹಸ್ತ ಲಾಘವ ಕೊಡ್ತಾರೋ, ಹಾಗೆ ಯಾದವಾರಿಯರು ಮಾಡಿದ ಮರಳಿನ ನೈವೇದ್ಯ, ಆ ಉಸುಕನ್ನು ನೈವೇದ್ಯ ಮಾಡಿದರೆ ದೇವರಿಗೆ ಕೃಷ್ಣಾರ್ಪಣ ಅಂದರೆ ಆ ಮರಳು, ಆ ಉಸುಕು ಬಿಸಿ ಬಿಸಿ ಕೇಸರಿ ಭಾತ್ ಆಗಿದೆ ಅಂತ. ಯಾದವಾರಿಯರ ಏನು ದಿವ್ಯವಾಗಿರತಕ್ಕ ಅತ್ಯದ್ಭುತವಾಗಿರತಕ್ಕಂತಹ ಆ ತಪಸ್ಸಾಮರ್ಥ್ಯ ಎಷ್ಟು ಹೇಳಿದರೂ ಕಡಿಮೆ ಕಡಿಮೆ ಕಡಿಮೆ. ಅದನ್ನು ನಾವು ಚಿಂತನೆ ಮಾಡಬೇಕು. ಅಂಥ ಮಹನೀಯರು ಯಾದವಾರಿಯರು. ಸುಮಾರು ಯಾದವಾರಿಯರ ಕಾಲ ನೋಡಿ 105 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿದ ಮಹನೀಯರು, ತಪಸ್ವಿಗಳು ಅದು ಯಾದವಾರಿಯರು ಅಂತ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಯಾದವಾರಿಯರ ಸಮಕಾಲೀನರು ಅನೇಕ ಜನ ಇದ್ದಾರೆ ಆಗಿನ ಕಾಲಕ್ಕೆ. ವೇದೇಶ ತೀರ್ಥರು ಗುರುಗಳಾದರೆ, ಅನಂತರದಲ್ಲಿ ರಘುತ್ತಮ ತೀರ್ಥರ ದರ್ಶನ ಮಾಡಿದವರು, ಅವರ ಶಿಷ್ಯರು ವೇದವ್ಯಾಸ ತೀರ್ಥರ ದರ್ಶನ ಮಾಡಿದವರು, ಗುರುಗಳು ವೇದೇಶ ತೀರ್ಥರು, ಆಮೇಲೆ ವಿದ್ಯಾಧೀಶ ತೀರ್ಥರು, ವೇದನಿಧಿ ತೀರ್ಥರು, ಸತ್ಯವ್ರತ ತೀರ್ಥರು, 6 ಜನ ಪೀಠಾಧೀಶರನ್ನು ಉತ್ತರಾದಿ ಮಠದ ಪೀಠದಲ್ಲಿ ನೋಡಿದ ಮಹನೀಯರು ಯಾದವಾರಿಯರು. ವಿಜಯೇಂದ್ರ ಸ್ವಾಮಿಗಳ ಶಿಷ್ಯರು ಸುಧೀಂದ್ರ ತೀರ್ಥರು, ಅವರ ಪ್ರಶಿಷ್ಯರು ರಾಘವೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜ ಮಠದ ಆಗಿನ ಕಾಲದ ಯತಿಗಳು ಮಹನೀಯರು, ಲಕ್ಷ್ಮೀಕಾಂತ ತೀರ್ಥರು, ಶ್ರೀಪತಿ ತೀರ್ಥರು, ಕಂಬಾಲೂರು ರಾಮಚಂದ್ರ ತೀರ್ಥರು, ಇವರೆಲ್ಲ ಯಾದವಾರಿಯರ ಸಮಕಾಲೀನರಾದ ಪೀಠಾಧೀಶರು ಆಗಿನ ಕಾಲಕ್ಕೆ. ವಾದಿರಾಜ ಸ್ವಾಮಿಗಳನ್ನು ಕಣ್ಣಾರೆ ಕಂಡಿರತಕ್ಕಂಥ ಸಾಧ್ಯತೆಯೂ ಉಂಟು ಎಂಬ ಮಾತನ್ನು ಕೆಲವು ವಿಮರ್ಶಕರು ಬರೀತಾರೆ, ಹೇಳುತ್ತಾರೆ. ಶ್ರೀಮುಷ್ಣಾಚಾರ್ಯರು ಅಂತ ರೊಟ್ಟಿ ವೆಂಕಟ ಭಟ್ಟಾದ್ರಿಗಳು, ಪಾಂಡುರಂಗಿ ಆನಂದ ಭಟ್ಟಾರಕರು, ಪಾಂಡುರಂಗಿ ಶ್ರೀನಿವಾಸಾಚಾರ್ಯರು, ಪಾಂಡುರಂಗಿ ಕೇಶವಾಚಾರ್ಯರು, ವಿದ್ಯಾಧೀಶರ ತಮ್ಮಂದಿರು, ಸತ್ತತ್ವ ರತ್ನಮಾಲಾ ಗ್ರಂಥದ ಕರ್ತೃಗಳಾಗಿನ ಕಾಲಕ್ಕೆ ತಾಮ್ರಪರ್ಣಿ ಅಂದರೆ ಸತ್ತತ್ವ ರತ್ನಮಾಲಾ ಗ್ರಂಥಕರ್ತೃಗಳು ಆನಂದ ತೀರ್ಥಾಚಾರ್ಯರು, ಅವರ ತಂದೆಗಳು ತಾಮ್ರಪರ್ಣಿ ವಿಠ್ಠಲಾಚಾರ್ಯರು, ಗಲಗಲಿ ಶ್ರೀಯಪ್ಪತ್ಯಾಚಾರ್ಯರು, ಗಲಗಲಿ ನರಸಿಂಹಾಚಾರ್ಯರು, ವ್ಯಾಸ ವಿಶ್ವನಾಥಾಚಾರ್ಯರು ಅಂತ ಅನೇಕ ಜನ ಮಹನೀಯರು, ಒಬ್ಬರೇ ಇಬ್ಬರೇ. ತರಂಗಿಣಿ ರಾಮಾಚಾರ್ಯರು, ಛಲಾರಿ ನಾರಾಯಣಾಚಾರ್ಯರು, ಇವರೆಲ್ಲ ಯಾದವಾರಿಯರ ಸಮಕಾಲೀನರಾದ ಮಹಾನುಭಾವರು. ವಿದ್ಯಾಧೀಶ ತೀರ್ಥರು ಇವರ ಬಗ್ಗೆ ಹೇಳುವ ತುಂಬು ಹೃದಯದ ಮಾತು. ವಿದ್ಯಾಧೀಶ ತೀರ್ಥರ ತಾಯಿ ಲಕ್ಷ ಬ್ರಾಹ್ಮಣರ ಭೋಜನ ಮಾಡಿಸ್ತೇನೆ ಸಂಕಲ್ಪ ಮಾಡಿದ್ದಾನೆ. ಆ ತಾಯಿಯ ಸಂಕಲ್ಪವನ್ನು ನೆರವೇರಿಸಬೇಕು. ಶೂರ್ಪಾಲಿ ಕ್ಷೇತ್ರದಲ್ಲಿ ನಾವು ಕೇಳಿದ್ದೇವೆ,
ಲಕ್ಷ ಬ್ರಾಹ್ಮಣರ ಭೋಜನ ಮಾಡಿಸಿದರು ವಿದ್ಯಾಧೀಶ ತೀರ್ಥರು. ಲಕ್ಷ ಬ್ರಾಹ್ಮಣರ ಭೋಜನಕ್ಕೆ ಹಾಕಿ ಯಾದವಾರಿಯರಿಗೂ ಊಟಕ್ಕೆ ಹಾಕಿದ್ದಾರಂತ. ತಾಯಿಗೆ ಹೇಳಿದರು ವಿದ್ಯಾಧೀಶರು, ಲಕ್ಷ ಬ್ರಾಹ್ಮಣರ ಭೋಜನ ಏನು ಇವತ್ತು ಮಾಡಿಸಿದ್ದೇವಲ್ಲ, 1,00,000 ಬ್ರಾಹ್ಮಣರ ಭೋಜನ ಅದು ಯಾದವಾರಿಯರು ಒಬ್ಬರೂ ಭೋಜನ ಮಾಡಿದರೆ ಅಂತಾರೆ ವಿದ್ಯಾಧೀಶ ತೀರ್ಥರು. ಒಬ್ಬ ಯಾದವಾರಿಯರು ಅಂದರೆ ಮಹನೀಯರಾದ 1,00,000 ಬ್ರಾಹ್ಮಣರಿಗೆ ಸಮಾನ. ವಿದ್ಯಾಧೀಶರ ದೃಷ್ಟಿಯಲ್ಲಿ ಯಾದವಾರಿಯರ ಮಹತ್ವ ವ್ಯಕ್ತಿತ್ವವನ್ನು ನಾವು ಚಿಂತನೆ ಮಾಡಬೇಕು. ಅನೇಕ ಗ್ರಂಥಗಳನ್ನು 10 ಗ್ರಂಥಗಳನ್ನು ಬರೆದ ಮಹಾನುಭಾವರು. ನ್ಯಾಯಸುಧೆಗೆ, ಈ ಕಡೆ ಭಾಗವತದ ಮೊದಲಿನ 5 ಸ್ಕಂದಗಳಿಗೆ ಟಿಪ್ಪಣಿಯನ್ನು ಬರೆದಿರತಕ್ಕಂಥ ಮಹಾನುಭಾವರು, ವ್ಯಾಖ್ಯಾನವನ್ನು ಬರೆದಿರತಕ್ಕಂಥ ಮಹಾನುಭಾವರು, ವೇದವ್ಯಾಸ ಕರಾವಲಂಬನ ಸ್ತೋತ್ರ, ಅನೇಕ ಸ್ತೋತ್ರಗಳನ್ನು ಗ್ರಂಥಗಳನ್ನು ರಚನೆ ಮಾಡಿರತಕ್ಕಂಥ ಮಹನೀಯರು ಅದು ಯಾದವಾರಿಯರು ಅಂತ ನಾವು ಕೇಳುತ್ತೇವೆ. ನೋಡಿ, ವೇದೇಶ ತೀರ್ಥರು ಯಾದವಾರಿಯರಿಗೆ ಹೇಳಿದ ಸಂದೇಶವನ್ನು ಯಾದವಾರಿಯರು ತಾವು ಮುಂದೆ ತಮ್ಮ ಶಿಷ್ಯರಿಗೆ ಶ್ರೀನಿವಾಸ ತೀರ್ಥರಿಗೆ ಈ ಸಂದೇಶ ಹೇಳ್ತಾರೆ. ಇವತ್ತು ಶ್ರೀನಿವಾಸ ತೀರ್ಥರಿಲ್ಲದೆ ಯಾವ ವಿದ್ಯಾರ್ಥಿಗಳಿಗೆ, ಪಂಡಿತರಿಗೆ ಟೀಕಾಕೃತ್ಪಾದರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಚಿಂತನೆ ಮಾಡಿಸಿದಂತೆ ಬಹಳ ಸುಲಲಿತವಾಗಿ ಪರಮಸುಂದರವಾಗಿ ಶ್ರೀನಿವಾಸ ತೀರ್ಥರು ಟೀಕಾಕೃತ್ಪಾದರ ಮಾತುಗಳಿಗೆ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ. ಅದೆಲ್ಲ ಯಾದವಾರಿಯರ ದಿವ್ಯವಾಗಿರತಕ್ಕಂಥ ಉಪದೇಶ, ಯಾದವಾರಿಯರ ವಿದ್ಯೆ, ರಘುತ್ತಮ ತೀರ್ಥರ ವಿದ್ಯಾ ಪರಂಪರೆ ಅದು. ಅಂತಹ ಶ್ರೀನಿವಾಸ ತೀರ್ಥರ ಗುರುಗಳು ಯಾದವಾರಿಯರು. ಶ್ರೀನಿವಾಸ ತೀರ್ಥರು ಕೆಲವೊಂದು ಬಾರಿ ಶಾಸ್ತ್ರಾವಲೋಕನಕ್ಕಿಂತ ಸಂಸಾರದ ಕಡೆಗೆ ಹೆಚ್ಚು ಗಮನ ಕೊಟ್ಟಾಗ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಅಂದರೆ ಮಧ್ವಶಾಸ್ತ್ರದ ಗ್ರಂಥಗಳ ಪಾಠ ಪ್ರವಚನ ಒಂದು ದಿನವೂ ಬಿಡಬಾರದು. ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಭ್ಯಸೇತ್. ಕ್ಷಣಂ ತಿಷ್ಟ್ವದಪಿ ಕ್ವಚಿತ ಅಂತಾರೆ. ಎಂದಿಗೂ ಕೂಡ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಗ್ರಂಥಗಳ ಪಾಠ ಪ್ರವಚನ ಬಿಡಬಾರದು. ಯಾದವಾರಿಯರ ಸಂದೇಶ ನೋಡಿ ಶ್ರೀನಿವಾಸ ತೀರ್ಥರಿಗೆ ಎಷ್ಟು ಮೈರೋಮಾಂಚನ ಆಗುತ್ತದೆ. ಅವರಂತಾರೆ ಯಾದವಾರಿಯರು ಆಗಿನ ಕಾಲಕ್ಕೆ ಕಾಲೋಯ ಮೀರ ಸುಖ ಶಾಸ್ತ್ರ ವಿಚಾರಹೀನ ಹೀನೋಶ್ರಯಗ್ರಸಿತ ಸಾಧು ಗುಣೋದಯಶ್ಚ ತಸ್ಮಾತ್ವಮತ್ರ ಮರೋದಾತ್ಮಕ ದಿವ್ಯಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರು ಮಾತ್ಯಜೇತಿ. ವೇದೇಶ ತೀರ್ಥ ಗುರುರಾಜಧುರಂಧರೋಸೌ ಸ್ವಾತ್ಮ ಪ್ರಯಾಣ ಸಮಯೇ ಯದ ಶಿಕ್ಷಯನ್ಮಾಂ. ಶ್ರೀನಿವಾಸ ತೀರ್ಥರು ಯಾದವಾರಿ ಹೇಳ್ತಾ ಇದ್ದಾರೆ, ನಮ್ಮ ಗುರುಗಳು ವೇದೇಶ ತೀರ್ಥರು ಆ ಮಹನೀಯರು ಪರಂಧಾಮ ಪ್ರಯಾಣ ಮಾಡುವಾಗ ಅವರು ನಮಗೆ ಉಪದೇಶ ಮಾಡಿದ ಸಂದೇಶ ಕೊನೆಯ ಮಾತು ಇದು ಏನಪ್ಪ? ಕಾಲೋಯ ಮೀರ ಸುಖ ಶಾಸ್ತ್ರ ವಿಚಾರಹೀನ. ಕಲಿಯುಗದ ಪ್ರಭಾವದಿಂದ ಈರ ಸುಖಶಾಸ್ತ್ರ ವಿಚಾರಹೀನ. ಈರ ಸುತಶಾಸ್ತ್ರ, ಈರ ವಾಯುದೇವರು, ಈರ ಪ್ರೇರಣೆ ವಾಯುದೇವರ ಸುತ, ವಾಯುದೇವರ ಅವತಾರಿಗಳು ಶ್ರೀ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರ ಶಾಸ್ತ್ರ ಗ್ರಂಥಗಳ ಪಾಠ ಪ್ರವಚನ ಇಲ್ಲದೇನೆ ಕಲಿಕಾಲ ಬಹಳ ಕೆಟ್ಟ ಹೋಗ್ತಾ ಇದೆ. ವರ್ಧತಾಂ ಅಭಿವರ್ಧತಾಂ ಅಂತ ಪ್ರಾಚೀನರು ಹೇಳಿದಂತೆ ಶ್ರೀಮದ್ ಆಚಾರ್ಯರ ಪಾಠ ಪ್ರವಚನ ನಿತ್ಯ ನಿರಂತರವಾಗಿ ನಡೆಯಬೇಕು. ಬೇರೆ ಯಾವ ಕೆಲಸ ಮಾಡಬೇಡಿ. ಶ್ರೀಮದ್ ಆಚಾರ್ಯರ ಶಾಸ್ತ್ರ ಗ್ರಂಥಗಳ ಪಾಠ ಪ್ರವಚನ ಬಿಡದೆ ಮಾಡಿ ಎಲ್ಲ ಕಾರ್ಯಗಳ ಸಿದ್ಧಿ ಕುಳಿತಲ್ಲೇ ಸಂಪತ್ತು ಬಂದು ಸುರಿಯುತ್ತದೆ. ಶಿಷ್ಯರಿಗೆ ಯಾದವಾರಿಯರಂತಾರೆ, ತಸ್ಮಾತ್ ತ್ವಮದ್ಯ ಮರುದಾತ್ಮಜ, ತಸ್ಮಾತ್ ತ್ವಮಜ್ಯ ಹೇಳ್ತಾರೆ, ತಸ್ಮಾತ್ ತ್ವಮದ್ಯ ಮರುದಾತ್ಮಕ ದಿವ್ಯಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರು ಮಾತ್ಯಜೇತಿ. ಇದನ್ನು ಬಿಡಬೇಡಿ ಎಂಬ ಮಾತನ್ನು ಅಲ್ಲಿ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾರೆ ಯಾದವಾರಿಯರು, ಮಹನೀಯರು. ಆದ್ದರಿಂದ ಶ್ರೀನಿವಾಸ ತೀರ್ಥರನ್ನು ಸಿದ್ಧಪಡಿಸಿದ ವೇದೇಶ ತೀರ್ಥರ ಶಿಷ್ಯರು ಅಂದರೆ ಯಾದವಾರಿಯರು. ಎಂತಹ ಮಹನೀಯರು ಯೋಚನೆ ಮಾಡಿ. ಮಣ್ಣೂರಿನ ಚನ್ನಕೇಶವದೇವರ ಸ್ಮರಣೆ ಮಾಡ್ತಾ ಕರಾವಲಂಬನ ಸ್ತೋತ್ರದಲ್ಲಿ ಅಂತಾರೆ, ವೇದೇಶ ಮದ್ಗುರು ಕರಾರ್ಚಿತ ಪಾದ ಪದ್ಮ ಶ್ರೀಕೇಶವಧ್ರುವ ವಿನಿರ್ಮಿತ ದಿವ್ಯಮೂರ್ತೆ
ಶ್ರೀಭೀಮರತ್ಯಮಲತೀರಮಣೂರವಾಸಿನ್ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಒಂದೊಂದು ಮಾತು ಅದ್ಭುತ, ಯಾದವಾರಿಯರ ಮಾತು. ನಮ್ಮ ಗುರುಗಳು ವೇದೇಶ ತೀರ್ಥರು ಭಕ್ತಿ ಶ್ರದ್ಧೆಯಿಂದ ಅರ್ಚನೆ ಮಾಡಿದ ಪರಮಪಾವನ ಮೂರ್ತಿ ಈ ಚೆನ್ನಕೇಶವ ದೇವರು. ಧ್ರುವ ವಿನಿರ್ಮಿತವಾಗಿರತಕ್ಕಂಥ ದಿವ್ಯ ಮೂರ್ತಿ ವಿದ್ಯಾನಿಧಿ ತೀರ್ಥರು ಪುನಃ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಈ ಒಂದು ಅದ್ಭುತವಾಗಿರತಕ್ಕಂತಹ ಚೆನ್ನಕೇಶವ ದೇವರು ಅವರನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಮಾತು ಬರುತ್ತದೆ, ಎಷ್ಟು ಅದ್ಭುತವಾಗಿ ಅಂದರೆ ಕರಾವಲಂಬನ ಸ್ತೋತ್ರದಲ್ಲಿ ಯಾದವಾರಿಯರ ಮಾತು ನೋಡಿ ನಾನು ಯಾವಾಗಲೂ ಪ್ರವಚನಗಳಲ್ಲಿ ಹೇಳ್ತಾ ಇರ್ತೇನೆ. ಏನಪ್ಪ ಅಂದರೆ, ಗಜೇಂದ್ರ ಮೋಕ್ಷದ ಕಥೆ ಕೇಳಿದಾಗ ನಮಗೆಲ್ಲ ಕೆಲವರಿಗೆ ಅನಿಸೋದು ಉಂಟು. ಏನು ಅಂತಂದರೆ, ಗಜೇಂದ್ರನಿಗೆ ಮೊಸಳೆ ಹಿಡಿದುಕೊಂಡಿತ್ತು. ಮೊಸಳೆ ಕಾಲು ಹಿಡಿದು ಬಿಡ್ತಾ ಇಲ್ಲ. ಮೊಸಳೆಯಿಂದ ಸಮಸ್ಯೆಯಾಗಿ ಗಜೇಂದ್ರ ಭಕ್ತಿಯಿಂದ ದೇವರನ್ನು ಕರೆದ, ದೇವರು ಬಂದು ಉದ್ಧಾರ ಮಾಡಿದ. ಸಂತೋಷ. ನಮಗೇನು ಸಂಬಂಧ ಈ ಕಥೆ ಅಂತಂದರೆ, ಅವನಿಗೇನೋ ಮೊಸಳೆ ಹಿಡ್ಕೊಂಡಿತ್ತು, ದೇವರಿಗೆ ಕರೆದ, ದೇವರು ಬಂದ, ರಕ್ಷಣೆ ಮಾಡಿದ. ನಮಗೆ ಯಾವ ಮೊಸಳೆ ಹಿಡಿದುಕೊಂಡಿಲ್ಲ. ನಾವ್ಯಾಕೆ ದೇವರನ್ನು ಸ್ಮರಣೆ ಮಾಡಬೇಕು, ನಾವ್ಯಾಕೆ ದೇವರನ್ನು ಕರೆಯಬೇಕು ಅಂತ ಪ್ರಶ್ನೆ ಮಾಡಿದರೆ ಯಾದವಾರಿಯರಂತಾರೆ ಬಹಳ ಚೆನ್ನಾಗಿ, ಗಜೇಂದ್ರನಿಗೆ ಒಂದು ಮೊಸಳೆ ಮಾತ್ರ ಹಿಡಿದುಕೊಂಡಿತ್ತಪ್ಪ, ನಮಗೆ ಒಂದು ಮೊಸಳೆ ಅಲ್ಲ, 10 ಮೊಸಳೆಗಳು ಹಿಡಿದು ಎಳೆದು ಅಧಪಾತಕ್ಕೆ ಹಾಗತಾ ಇವೆ. ಸಾಧನೆಯ ಮಾರ್ಗದಲ್ಲಿ ಮೇಲೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಎಂಬ ಮಾತನ್ನು ಯಾದವಾರಿಯರಂತಾರಲ್ಲಿ ಬಹಳ ಚೆನ್ನಾಗಿ. ನಾನಾ ವಿಕರ್ಮ ಜನಿತ ಶುಭ ಸಾಗರಾಂತಃ ಸಂಭ್ರಾಮ್ಯತಃ ಪರಿಹತಸ್ಯ ಷಡುರ್ಮಿಜಾಲೈಃ ಪುತ್ರಾದಿನಕ್ರ ನಿಗೃಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಗಜೇಂದ್ರನಿಗೆ ಒಂದೇ ಮೊಸಳೆ ಹಿಡಿದುಕೊಂಡಿತ್ತು, ನಮಗೆ ಒಂದು ಮೊಸಳೆ ಅಲ್ಲ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮನೆ, ಆಸ್ತಿ, ನಾನು ಗಳಿಸಿದ ಸಂಪಾದನೆ, ನನ್ನ ಅಧಿಕಾರ, ನನ್ನ ಸಂಪತ್ತು, ನನ್ನ ಕೀರ್ತಿ, ನನ್ನ ಗೌರವ, ಏನು ಅಭಿಮಾನ, ಏನು ಮಿಥ್ಯಾಜ್ಞಾನ, ಏನು ಮಮಕಾರ, ಎಷ್ಟು ಅಜ್ಞಾನ. ಒಂದಲ್ಲ ಎರಡಲ್ಲ, ಈ ರೀತಿ ಮಮಕಾರ, ಮಿಥ್ಯಾಜ್ಞಾನ, ಅಜ್ಞಾನ, ಬಂಧು ಬಾಂಧವರೆಂಬ 100 ಮೊಸಳೆಗಳು ಹಿಡಿದು ಎಳೀತಾ ಇವೆ ಕೆಳಗಡೆ. ಸಾಧನೆಯ ಮಾರ್ಗಕ್ಕೆ ಮೇಲೇರೋದಕ್ಕೆ ಬಿಡುತ್ತಾನೇ ಇಲ್ಲ. ಅವನಿಗೆ ಒಂದೇ ಮೊಸಳೆ, ನಮಗೆ 100 ಮೊಸಳೆಗಳು ಹಿಡಿದು ಎಳೀತಾ ಇವೆ. ಪ್ರತಿ ಕ್ಷಣ ಭಗವಂತನನ್ನು ಸ್ಮರಣೆ ಮಾಡಬೇಕು. ಹಾ ಕೃಷ್ಣ ದ್ವಾರಕಾವಾಸಿನ್ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಮಧುಸೂದನ. ಪ್ರತಿ ಕ್ಷಣ ಭಕ್ತಿಯಿಂದ ನಾವು ದೇವರನ್ನು ಕರೆಯಬೇಕು, ಪ್ರಾರ್ಥನೆ ಮಾಡಬೇಕು. ಗಜೇಂದ್ರನಿಗೆ ಸರೋವರದಲ್ಲಿ ಒಂದು ಮೊಸಳೆ ಹಿಡ್ಕೊಂಡಿತ್ತರೆ, ನಮಗೆ ಬರೆಯ ಸರೋವರ ಅಲ್ರಿ, ಇದು ಸಂಸಾರ ಸಮುದ್ರ ಅಂದರು. ಯಾಕೆ ಈ ಸಂಸಾರ ಸಮುದ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ? ನಾನಾ ವಿಕರ್ಮ ಜನಿತ ಶುಭ ಸಾಗರಾಂತಹ, ಅಶುಭ ಸಾಗರಾಂತಹ, ಅಮಂಗಲಕರವಾಗಿರತಕ್ಕಂತಹ ಈ ಸಂಸಾರ ಸಮುದ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ ನಾವು. ಇದರಿಂದ ಮೇಲೆ ಹೋಗೋದೇ ಬಹಳ ಕಷ್ಟ. ಆದ್ದರಿಂದ ಪ್ರತಿನಿತ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ, ಪ್ರತಿನಿತ್ಯ ಭಗವಂತನ ಸ್ಮರಣೆ ಮಾಡಿ ದೇವರು ರಕ್ಷಣೆ ಮಾಡಲಿ ಎಂಬ ಪ್ರಾರ್ಥನೆಯನ್ನು ಮಾಡಬೇಕಂತ. ಯಾದವಾರಿಯರು ತಮ್ಮ ಶಿಷ್ಯರು, ಲಿಂಗೇರಿ ಆಚಾರ್ಯ ಇರಬಹುದು, ಯಕ್ಕುಂಡಿ ಮನೆತನ ಇರಬಹುದು, ತಮ್ಮ 8 ಶಿಷ್ಯರಿಗೆ, 8 ಮನೆತನದವರಿಗೆ ತಾವೇ ಸ್ವಯಂ ವೇದವ್ಯಾಸರ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡಿ ವೇದವ್ಯಾಸರ ದಿವ್ಯ ಸನ್ನಿಧಾನವನ್ನು ತಂದು 8 ಮನೆತನಕ್ಕೆ ಆ ವೇದವ್ಯಾಸರ ಪ್ರತಿಮೆಯನ್ನು ಕೊಟ್ಟಿದ್ದಾರಂತ. ಉತ್ತರಾದಿ ಮಠದಲ್ಲಿ ಇನ್ನೂ ನಾವು ನೋಡ್ತೇವೆ ಯಾದವಾರಿಯ ಕರಾರ್ಚಿತ ವೇದವ್ಯಾಸ ದೇವರು. ಯಕ್ಕುಂಡಿ ಮನೆತನದವರ ಹತ್ತಿರವೂ ಯಾದವಾರಿಯ ಕರಾರ್ಚಿತ ವೇದವ್ಯಾಸ ದೇವರಿದ್ದಾರೆ. ಚಾತುರ್ಮಾಸ್ಯ ಕಾಲಕ್ಕೆ ಉತ್ತರಾದಿ ಮಠಕ್ಕೆ ತಂದು ಕೊಡ್ತಾರೆ ಪೂಜೆಗಾಗಿ. ಯಾದವಾರಿಯರಿಗೆ ಕರಾವಲಂಬನ ಮಾಡಿರತಕ್ಕಂತಹ ಆ ದಿವ್ಯ ವೇದವ್ಯಾಸರ ಪ್ರತಿಮೆ. ಏನು ವೇದವ್ಯಾಸರ ಆರಾಧಕರು, ಪ್ರತಿಮೆಯಲ್ಲಿ ವೇದವ್ಯಾಸರ ಆರಾಧಕರು ಅಂದರಾದರೆ ಶಾಸ್ತ್ರ ಗ್ರಂಥಗಳ ಪಾಠ ಪ್ರವಚನಗಳ ಮೂಲಕ, ಟೀಕಾಕೃತ್ಪಾದರ ಮಾತುಗಳಿಗೆ ಅರ್ಥ ಬರೆಯೋ ಮೂಲಕ ನಿಜವಾದ ವೇದವ್ಯಾಸ ಆರಾಧಕರು ಅಂದರೆ ಅದು ಯಾದವಾರಿಯರು ಅಂತ.
ಆದ್ದರಿಂದ ಅಂತಹ ವಿಶೇಷವಾಗಿ ವಾಸಿಷ್ಠ ಕೃಷ್ಣರ ಸೇವೆಯನ್ನು ಮಾಡಿರತಕ್ಕಂತಹ ವಾಸಿಷ್ಠ ಕೃಷ್ಣರ ಹೆಸರೇ ಯಾದವಾರ್ಯರು ಅಂತ, ಯಾದಪ್ಪ ನಾಯಕ ಅಂತ ಮೊದಲ ಹೆಸರು, ಆಮೇಲೆ ಯಾದವಾರ್ಯರಾದದ್ದು ಆ ಮಹನೀಯರು, ಆ ಜ್ಞಾನಿಗಳು. ಯಾದವಾರ್ಯರ ಸ್ಮರಣೆಯಿಂದ ನಮಗೂ ಕೂಡ ವಿಶೇಷವಾಗಿ ಅವರು ರಚನೆ ಮಾಡಿದ ಗ್ರಂಥಗಳ, ಅವರ ಮಾತುಗಳು ಅರ್ಥವಾಗುವಂತೆ ಅನುಗ್ರಹ ಮಾಡಿರಿ ಸಾಕು. ದೇವರು ಧರ್ಮಶಾಸ್ತ್ರಗಳಲ್ಲಿ ನಮ್ಮ ಯೋಗ್ಯತೆಗೆ ಪ್ರಕಾರ ಒಂದು ಶ್ರದ್ಧಾ, ಭಕ್ತಿ, ನಿಷ್ಠೆ ನಮಗೆ ಬರಲಿ, ಇನ್ನು ಹೆಚ್ಚಿನ ಜ್ಞಾನಭಕ್ತಿ ವೈರಾಗ್ಯಗಳ ಸಾಧನೆ ಆಗಲಿ ಅಂತ ಭಕ್ತಿಯಿಂದ ಯಾದವಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ, ನಮಗೆ ನಿಮಗೆ ಎಲ್ಲರಿಗೂ ವಿಶೇಷವಾಗಿ ಯಾದವಾರ್ಯರ ಒಂದು ಅನುಗ್ರಹವಾಗಲಿ ಅಂತ ಹೇಳ್ತಾ, ಯಾದವಾರ್ಯರ ಬಗ್ಗೆ ಒಂದೆರಡು ಮಾತನ್ನು ಮಾತ್ರ ಹಂಚಿಕೊಂಡದ್ದು. ಇನ್ನೂ ಅನೇಕ ವಿಚಾರಗಳಿದೆ, ಮತ್ತೆ ಸಮಯ ಬಂದಾಗ ತಿಳಿಯೋಣ. ಅನೇಕ ಲೋಪದೋಷಗಳು ಇರಬಹುದು, ಆ ಎಲ್ಲ ಲೋಪದೋಷಗಳು ನನ್ನದು. ಏನೇ ಕಿಂಚಿತ್ ಗುಣಗಳಿದ್ದರೂ ಕೂಡ ಅದು ಸ್ವರೂಪೋದ್ಧಾರಕ ಗುರುಗಳ ಉತ್ತರಾದಿ ಮಠಾಧೀಶರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರನ್ನು ಸ್ಮರಣೆ ಮಾಡುತ್ತಾ, ಅವರ ಪಾದಾರವಿಂದಗಳಲ್ಲಿ ಎರಡು ಯಾದವಾರ್ಯರ ಚರಿತ್ರೆಯ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡುತ್ತಾ, ಹರಯೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ ಮಧ್ವೇಶಾರ್ಪಣಮಸ್ತು.